ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋನಲ್ಲಿ ಯಾವುದೇ ಪೂಜೆಯ ಬಗ್ಗೆ ಮಾಹಿತಿ ಇಲ್ಲ, ಆದರೆ ಮಂತ್ರಾಲಯದಲ್ಲಿ ನಡೀತಾ ಇರುವಂತಹ ಒಂದು ಅನಾಚಾರದ ಬಗ್ಗೆ ನಿಮ್ಮಲ್ಲಿ ಹೆಣ್ಣು ಮಕ್ಕಳಲ್ಲಿ ವಿಶೇಷವಾಗಿ ಒಂದು ಜಾಗೃತಿಯನ್ನು ಮೂಡಿಸುವಂತಹ ಪ್ರಯತ್ನ ಈ ವಿಡಿಯೋ ಮೂಲಕ. ಮಂತ್ರಾಲಯದಲ್ಲಿ ನೀವೆಲ್ಲರೂ ಸಹ ಇತ್ತೀಚೆಗೆ ಗಮನಿಸ್ತಾ ಇರಬಹುದು, ಬಹಳ ಜನಸಮೂಹ ಹೆಚ್ಚಾಗ್ತಾ ಇದೆ. ಜನಸಮೂಹ ಯಾವ ರೀತಿ ಹೆಚ್ಚಾಗ್ತಾ ಇದೆಯೋ ಆ ಜಾಗದ ಪಾವಿತ್ರ್ಯತೆಯನ್ನು ಹಾಳು ಮಾಡುವಂತಹ ಹೀನ ಕೆಲಸಗಳು ಸಹ ಕೆಲವು ಕಿಡಿಗೇಡಿಗಳಿಂದ ನಡೀತಾ ಇರುವಂತಹದ್ದು. ಮಂತ್ರಾಲಯ ಅಂತಂದ್ರೇ ಪರಮ ಪಾವನ. ಅದರಲ್ಲಿ ಮಂತ್ರಾಲಯದಲ್ಲಿ ಹರಿಯುವಂತಹ ತುಂಗಾ ನದಿಯಲ್ಲಿ ನಾವು ಸ್ನಾನ ಮಾಡಿದ್ರೆ ಗಂಗೆಯಲ್ಲಿ ಮಿಂದಷ್ಟೇ ನಮಗೆ ಒಂದು ಪುಣ್ಯ ಬರುತ್ತೆ. ಗಂಗಾ ನದಿಯಷ್ಟೇ ಪರಮ ಪಾವನವಾದಂತಹ ನದಿ ತುಂಗಾ ನದಿ. ನಮ್ಮ ಎಷ್ಟೋ ಕರ್ಮ ಕಳೆಯುವಂತಹದ್ದು ಮಂತ್ರಾಲಯದಲ್ಲಿ ಆ ನದಿಯಲ್ಲಿ ನಾವು ಸ್ನಾನ ಮಾಡೋದ್ರಿಂದನೇ ನಮ್ಮ ಎಷ್ಟೋ ಕರ್ಮ ಕಳೆದು ನಾವು ಒಳಿತನ್ನು ಕಾಣಬಹುದು. ಇತ್ತೀಚೆಗೆ ಮಂತ್ರಾಲಯದಲ್ಲಿ ಹೆಣ್ಮಕ್ಕಳು ಸ್ನಾನ ಮಾಡುವಾಗ ಅಲ್ಲಿ ಇರುವಂತಹ ಕೆಲವು ಕಿಡಿಗೇಡಿಗಳು ಹೆಣ್ಣು ಮಕ್ಕಳ ಅರೆಬೆತ್ತಲೆ ಫೋಟೋಗಳನ್ನು ತೆಗಿತಾ ಇರುವಂತಹದ್ದು ಮತ್ತು ವಿಡಿಯೋವನ್ನು ಮಾಡ್ತಾ ಇರುವಂತಹದ್ದು ಮತ್ತು ಅದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡ್ತಾ ಇರುವಂತಹದ್ದು ಇತ್ತೀಚೆಗೆ ನಡೀತಾ ಇದೆ. ಹೆಣ್ಣುಮಕ್ಕಳು ಅಲ್ಲಿ ಹೋದಾಗ ದಯಮಾಡಿ ಮೈ ಮರಿಬೇಡಿ, ಬಹಳ ಹುಷಾರಾಗಿರಿ. ಒಂದಷ್ಟು ದಿವಸ ಇದಕ್ಕೆ ಏನಾದರೂ ಒಂದು ಆ್ಯಕ್ಷನ್ ಅಂತ ಹೇಳಿ ತಗೊಂಡು ಸ್ವಲ್ಪ ಅಂತಹದ್ದನ್ನು ಅವಾಯ್ಡ್ ಮಾಡೋವರೆಗೂ ಹೆಣ್ಣುಮಕ್ಕಳು ನೀವು ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ಇರಬೇಕಾಗಿರುವಂತಹದ್ದು ನಿಮ್ಮ ಕರ್ತವ್ಯ. ಏಕೆಂದರೆ ಈ ವಿಚಾರದಲ್ಲಿ ಒಂದು ಸಾರ್ತಿ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ಮರ್ಯಾದೆ ಕಳ್ಕೊಂಡ್ವಿ ಅಂತಂದರೆ ನಾವು ಅದನ್ನು ಮತ್ತೆ ಸಂಪಾದನೆ ಮಾಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅದರ ಅವಘಡಗಳು ಏನೇನಾಗುತ್ತೆ ಅನ್ನುವಂತಹದ್ದು ನಿಮಗೂ ಸಹ ಒಂದು ಅವೇರ್ನೆಸ್ ಇರಲಿ. ನೀವು ಯಾವುದೇ ಪುಣ್ಯಕ್ಷೇತ್ರಕ್ಕೆ ಹೆಣ್ಮಕ್ಳು ಹೋದಾಗ ಸ್ನಾನ ಮಾಡುವಂತಹ ಸಂದರ್ಭದಲ್ಲಿ ಸಂಪೂರ್ಣವಾಗಿ ನೀವೇನು ಅಂದರೆ ಸಾರಿ ಹಾಕ್ಕೊಂಡು ಹೋಗಿರ್ತೀರಲ್ವ, ಆ ಸೀರೆನಲ್ಲೇನೆ 3 ಸಾರ್ತಿ ಆ ನದಿನಲ್ಲಿ ಮುಳುಗಿ ಎದ್ದರೆ ಸಾಕು. ನೀವು ಅರ್ಧಂಬರ್ಧ ಬಟ್ಟೆಯೆಲ್ಲ ತಕ್ಕೊಂಡು ಸ್ನಾನ ಮಾಡುವಂತಹದ್ದು ನಿಮಗೆ ಶೋಭೆ ಅಲ್ಲ. ಇತ್ತೀಚೆಗೆ ಹೋದಾಗ ನಾನೂ ಸಹ ಗಮನಿಸಿ ಬಹಳ ಮುಜುಗರಕ್ಕೆ ಒಳಗಾಗಿದ್ದುಂಟು. ಏಕೆಂತಂದರೆ ನಾವು ಕುಟುಂಬ ಸಮೇತರಾಗಿ ಹೋದಾಗ ನಾವು ಈ ರೀತಿಯ ದೃಶ್ಯಗಳನ್ನು ಮಂತ್ರಾಲಯದಲ್ಲಿ ನೋಡಿ ಬಹಳ ಒಂಥರ ಮುಜುಗರಕ್ಕೆ. ಏಕೆಂತಂದರೆ ಹೆಣ್ಮಕ್ಳು ಎಲ್ಲರೂ ಅಂತ ಹೇಳಲ್ಲ, ಕೆಲವೊಂದಷ್ಟು ಜನ ಹೆಂಗಸರುಗಳು ಮೈ ಮೇಲೆ ಪ್ರಜ್ಞೆ ಇಲ್ದಲೆ ಅರೆ ಬೆತ್ತಲಾಗಿ ಅವ್ರ ಮನೆಗಳಲ್ಲಿ ಸ್ನಾನ ಮಾಡುವಂತಹ ರೀತಿ ಆ ನದಿನಲ್ಲಿ ಸ್ನಾನ ಮಾಡ್ತಾ ಇರ್ತಾರೆ. ನೋಡೋರು ಎಲ್ಲರ ದೃಷ್ಟಿನೂ ಸಹ ಒಂದೇ ಥರ ಇರೋಲ್ಲ. ನೋಡೋರ ದೃಷ್ಟಿ ಹೋಗಲಿ, ನೀವು ಆ ರೀತಿಯೆಲ್ಲ ಮಾಡಿಕೊಂಡ್ರಿ ಅಲ್ಲಿ ಅಂತಂದರೆ ಅದರ ಕರ್ಮ ನೀವೇ ಅನುಭವಿಸ್ಬೇಕು. ನಿಮಗೆ ದೋಷನೇ ಹೊರತು ಅಷ್ಟೆಲ್ಲ ಕಷ್ಟಪಟ್ಟು ಅಲ್ಲಿ ಪುಣ್ಯಕ್ಷೇತ್ರಗಳಿಗೆ ಹೋದಂತಹ ಪುಣ್ಯ ಅಂತೂ ನಿಮಗೆ ಖಂಡಿತ ಬರೋದಿಲ್ಲ. ಯಾವುದೇ ಗಂಡಸರ ಎದುರುಗಡೆ ಹಾಗೆ ಅರೆ ಬೆತ್ತಲಾಗಿ ನೀವು ಓಡಾಡಿದ್ರಿ ಅಂತಂದರೆ ಅದರ ಕರ್ಮ ನಿಮಗೆ ಕಟ್ಟಿಟ್ಟ ಬುತ್ತಿ. ಹೆಣ್ಣುಮಕ್ಕಳು ಈ ವಿಚಾರಗಳಲ್ಲಿ ಜಾಗೃತೆಯಿಂದ ಇರಬೇಕು. ಅದು ಒಂದು ಕಾಮನ್ ಸೆನ್ಸು. ಆ ರೀತಿ ನಾವು ಅಲ್ಲಿ ಸ್ನಾನ ಮಾಡ್ತಿದ್ರೆ ನಮ್ಮನ್ನು ನೋಡೋರು ಯಾವ ರೀತಿ ನೋಡ್ತಾರೆ ಅನ್ನೋಂತಹ ಒಂದು ಸೆನ್ಸ್ ಇಟ್ಕೊಂಡು ಮಾಡಿ. ಮುಂದೆ ನೋಡೋರ ಎಲ್ಲರ ದೃಷ್ಟಿನೂ ಒಂದೇ ಥರ ಇರೋದಿಲ್ಲ.
ಏನು ಮಾಡ್ಕೋಬೋದು ನೀವು ಇದಕ್ಕೆ ಆಲ್ಟರ್ನೇಟಿವ್ ಆಗಿ? ಮತ್ತು ಆ ಪುಣ್ಯಕ್ಷೇತ್ರಗಳಿಗೆ ಹೋದಾಗ ಸ್ನಾನ ಮಾಡುವಂತಹದ್ದು ತಪ್ಪಾ ಅನ್ನುವಂತಹ ಪ್ರಶ್ನೆ ನಿಮ್ಮದಾದರೆ, ನಾನು ಮೊದಲನೇದೇ ನಿಮಗೆ ಹೇಳಿದೆ, ಆ ರೀತಿ ಬಟ್ಟೆ ಎಲ್ಲ ಅರ್ಧಂಬರ್ಧ ತೆಗೆದು ಸ್ನಾನ ಮಾಡಲಿಕ್ಕೆ ಹೋಗಬೇಡಿ. ಇರುವಂತಹ ಬಟ್ಟೆನಲ್ಲೇ ನೀವು ಮುಳುಗಿ ಎದ್ದುಬಿಟ್ಟು ಮಠದಲ್ಲಿ ಮೊದಲೇನೆ ರೂಮ್ಸನ್ನು ಬುಕ್ ಮಾಡ್ಕೊಳ್ಳಿ. ನೀವು ಅಲ್ಲಿ ಹೋಗಿ ನಾವು ರೂಮ್ಗೆ ಪರದಾಡಿದ್ವಿ, ರೂಮ್ ಸಿಗಲಿಲ್ಲ, ಯಾವುದೇ ಒಂದು ಕ್ಷೇತ್ರದ ಬಗ್ಗೆ ಮಾತನಾಡುವಂತಹದ್ದು ಬಹಳ ಸುಲಭ. ಆನ್ಲೈನಲ್ಲೇ ನೀವು ರೂಮನ್ನು ಬುಕ್ ಮಾಡ್ಕೋಬೋದು. 1 ತಿಂಗಳ ಮುಂಚೆ ನೀವು ಪ್ಲ್ಯಾನ್ ಮಾಡಿಕೊಂಡು ಮಂತ್ರಾಲಯಕ್ಕೆ ಯಾವ ತಾರೀಕಿಗೆ ಹೋಗ್ತೀರಾ, ಆನ್ಲೈನಲ್ಲಿ ಮಠದ ವೆಬ್ಸೈಟ್ ಇದೆ, ಮುಂದಿನ ವಿಡಿಯೋಸಲ್ಲಿ ನಾನು ಬೇಕಾದರೆ ನಿಮಗೆ ಡೀಟೇಲ್ಸ್ ಕೊಡ್ತೀನಿ. ಆ ವೆಬ್ಸೈಟಲ್ಲಿ ಕೇವಲ 300 ರೂಪಾಯಿಯಿಂದ ನಿಮಗೆ ಒಳ್ಳೊಳ್ಳೆ ರೂಮ್ಸ್ ಸಿಗುತ್ತೆ. ಆ ಒಂದು 300 ರೂಪಾಯಿ ನೀವು ರೂಮ್ಸನ್ನು ಬುಕ್ ಮಾಡಿಕೊಂಡ್ರೆ ಅಂದರೆ ನಿಮಗೆ ಅಲ್ಲೇ ರೂಮ್ನಲ್ಲೇ ನೀರು ಬರ್ತಾ ಇರುತ್ತೆ ಸ್ನಾನ ಮಾಡ್ಕೊಳ್ಳೋಕ್ಕೆ. ಇಲ್ಲ ನಾವು ನದಿನಲ್ಲೇ ಸ್ನಾನ ಮಾಡಬೇಕು ಅಂತಂದರೆ ನಾನು ಹೇಳಿದ್ನಲ್ಲ, ಬಟ್ಟೆ ಸಮೇತ ಮುಳುಗು ಹಾಕಿ. ಬಟ್ಟೆನ ಯಾವ ಕಾರಣಕ್ಕೂ ನದಿ ದಂಡೆ ಮೇಲೆಲ್ಲ ಚೇಂಜ್ ಮಾಡಬೇಡಿ. ಇದೂ ಸಹ ಕರ್ಮ ನಡೀತಾ ಇದೆ. ಯಾವ ಪರಿಜ್ಞಾನವೂ ಇಲ್ದಲೆ ಸ್ನಾನ ಮಾಡ್ಕೊಂಡು ಹೆಣ್ಮಕ್ಳು ಆ ನದಿ ದಂಡೆನಲ್ಲೇ ಬಟ್ಟೆ ಬದಲಾಯಿಸುವಂತಹದ್ದು. ಈಗ ಯಾವ ರೀತಿ ಪರಿಸ್ಥಿತಿ ಇದೆ ಅಂತಂದರೆ, ಯಾರು ನಮ್ಮನ್ನು ಯಾವ ದೃಷ್ಟಿಲಿ ನೋಡ್ತಿದ್ದಾರೆ, ನಾವು ಪುಣ್ಯಕ್ಷೇತ್ರದಲ್ಲಿದ್ದೀವಿ, ನಮ್ಮನ್ನು ಯಾರೂ ಆ ರೀತಿ ನೋಡಲ್ಲ ಅನ್ನುವಂತಹ ರೀತಿ ನಾವು ಭಾವಿಸೋ ಹಾಗೆ ಇಲ್ಲ. ಎಲ್ಲವನ್ನೂ ಸಹ ಫೋಟೋ ವಿಡಿಯೋ ಮಾಡ್ತಾ ಇದ್ದಾರಂತೆ ಮಂತ್ರಾಲಯದಲ್ಲಿ. ಹುಷಾರಾಗಿರಿ. ನೀವೇನು ಮಾಡಬೇಕು, ಸ್ನಾನ ಮಾಡ್ಕೊಂಡಾದ್ಮೇಲೆ ಆ ಒದ್ದೆ ಬಟ್ಟೆನಲ್ಲೇ ನಿಮ್ಮ ರೂಮ್ಗೆ ಹೋಗಿಬಿಟ್ಟು ಬಟ್ಟೆ ಬದಲಾಯಿಸ್ಕೊಂಡು ಮಡಿ ಬಟ್ಟೆನ ಹಾಕ್ಕೊಂಡು ನೀವು ರಾಯರ ದರ್ಶನಕ್ಕೆ ಅಂತ ಹೇಳಿ ಬರಬಹುದು. ನಿಮಗೆ ಇದು ಒಂದು ಆಪ್ಷನ್ ಇದೆ. ಇಲ್ಲ ನಾವು ರೂಮ್ ಬುಕ್ ಮಾಡ್ಕೊಂಡಿಲ್ಲ ಅಂತಂದರೆ ಮಠದಲ್ಲಿ ನೀವು ಡೈರೆಕ್ಟಾಗಿ ಹೋದರೆ ಅಲ್ಲಲ್ಲಿ ನಿಮಗೆ ತತ್ಕ್ಷಣಕ್ಕೆ ಅಂದರೆ ಸ್ನಾನ ಮಾಡ್ಕೊಳ್ಳೋದಕ್ಕೆ, ಬಟ್ಟೆ ಬದಲಾಯಿಸ್ಕೊಳ್ಳೋದಕ್ಕೆ ಮತ್ತು ನಿಮ್ಮ ಬಟ್ಟೆಗಳೇನಿದೆ ಲಾಕರ್ನಲ್ಲಿ ಇಟ್ಕೊಳ್ಳೋದಕ್ಕೆ ಒಂದು ಲಾಕರು ಕೇವಲ 100 ರೂಪೀಸ್ ಅಂದರೆ 100 ರೂಪಾಯಿ ಒಳಗಡೆ ನಿಮ್ಗೆ ಆ ಲಾಕರ್ ಫೆಸಿಲಿಟಿ ಜೊತೆಗೆ ಅಲ್ಲಿ ಸ್ನಾನ ಮಾಡ್ಕೊಳ್ಳೋದಕ್ಕೆ ಅಥವಾ ಬಟ್ಟೆ ಬದಲಾಯಿಸ್ಕೊಳ್ಳೋದಕ್ಕೆ ನಿಮಗೆ ವ್ಯವಸ್ಥೆಯನ್ನು ಕೊಡ್ತಾರೆ. ಇದರ ಡೀಟೇಲ್ಸ್ಗಳು ಬೇಕು ಅಂತಂದರೆ ಕಮೆಂಟಲ್ಲಿ ಹಾಕಿ. ನೆಕ್ಸ್ಟ್ ವಿಡಿಯೋಸಲ್ಲಿ ನಿಮಗೆ ಇದರ ಡೀಟೇಲ್ಸನ್ನು ನಾನು ಕೊಡ್ತೀನಿ. ದಯಮಾಡಿ ಸ್ವಲ್ಪ ಹುಷಾರಾಗಿರಿ. ನದಿಯ ದಡದಲ್ಲಿ ಬಟ್ಟೆ ಬದಲಿಸಬೇಡಿ. ಕ್ಷೇತ್ರಕ್ಕೆ ಕೆಟ್ಟ ಹೆಸರನ್ನು ದಯಮಾಡಿ ತರಬೇಡಿ. ಹೆಣ್ಣು ಮಕ್ಕಳಾದಂತಹ ನಿಮಗೆ ಕೆಲವೊಂದು ಜವಾಬ್ದಾರಿಗಳು ನಿಮ್ಮ ಹೆಗಲ ಮೇಲೂ ಸಹ ಇರುತ್ತೆ. ಮೈ ಮರೆತು ನಡೆದುಕೊಳ್ಬೇಡಿ. ಅಲ್ಲಿ ಸಾಕ್ಷಾತ್ ರಾಯರಿದ್ದಾರೆ. ನಿಮ್ಮ ಪ್ರತಿಯೊಂದು ನಡೆ ನುಡಿ ಎಲ್ಲವನ್ನೂ ಸಹ ಗಮನಿಸ್ತಾ ಇರ್ತಾರೆ. ನಿಮ್ಮ ನಡೆ ಅಥವಾ ಅಲ್ಲಿ ನಡೆದುಕೊಳ್ಳುವಂತಹ ರೀತಿ ಗೌರವಯುತವಾಗಿರಲಿ. ನೀವು ಅಲ್ಲಿ ನಡೆದುಕೋತಿರಲ್ಲ ಈ ರೀತಿಯೆಲ್ಲ, ಅದು ನಿಮಗೆ ಶೋಭೆ ತರುವಂತಹದ್ದಲ್ಲ. ಹೆಣ್ಣು ಮಕ್ಕಳು ಆ ರೀತಿ ಯಾರಂದರೆ ಅವ್ರ ಎದುರುಗಡೆ ಆ ರೀತಿ ಎಲ್ಲ ನಿಂತ್ಕೊಳ್ಳೋದು ಖಂಡಿತ ನಿಮಗೆ ಶ್ರೇಯಸ್ಸನ್ನು ತಂದು ಕೊಡುವಂತಹದ್ದಲ್ಲ. ಎಲ್ಲ ವ್ಯವಸ್ಥೆಗಳಿದೆ. ನಾವು ತಿಳ್ಕೊಳ್ದಲ್ಲೇ ನಮಗಲ್ಲಿ ರೂಮ್ ಬಾಡಿಗೆ ಜಾಸ್ತಿ, ವ್ಯವಸ್ಥೆ ಇಲ್ಲ, ಹಾಗೆ ಹೀಗೆ ಅಂತ ಹೇಳಿ ದೂಷಿಸಿದ್ರೆ ಅದು ನಿಮ್ಮ ತಪ್ಪಾಗುತ್ತೆ ಹೊರತು ಕ್ಷೇತ್ರದ ತಪ್ಪಲ್ಲ. ನೋಡಿಕೊಂಡು ಸ್ವಲ್ಪ ಈ ವಿಚಾರದಲ್ಲಿ ಹುಷಾರಾಗಿರಿ. ನಿಮಗೆ ಯಾರೆಲ್ಲ ಮಂತ್ರಾಲಯಕ್ಕೆ ಹೋಗ್ತಾರೆ ಅನ್ನೋಂಥವ್ರು ಗೊತ್ತಿದ್ದರೆ ದಯಮಾಡಿ ಈ ವಿಡಿಯೋಸನ್ನು ಹೆಣ್ಮಕ್ಳುಗಳು ಶೇರ್ ಮಾಡ್ಕೊಳ್ಳಿ. ನಮಸ್ಕಾರ ಎಲ್ರಿಗೂ.